Hello all, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಎಸ್, ತಮ್ಮನೇಲಲ್ಲಿ ನೋಡ್ದಂಗೆ ಇಟ್ಸ್ ಅ ಕ್ವಿಕ್ ಗೆಟ್ ಅವೇ ಟು ಕೂರ್ಗ್. ಸೊ ಹಾಗಾದರೆ ಕೂರ್ಗಲ್ಲಿ ನಾವು ಎಲ್ಲಿ ಸ್ಟೇ ಆಗ್ತಿದ್ದೀವಿ, ಯಾವ್ಯಾವ ಜಾಗನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ. ಬನ್ನಿ ಹಾಗಿರೋ ನಮ್ಮ ಜೊತೆ. ಹೊರಟಿದ್ದು ಆಲ್ರೆಡಿ ಲೇಟ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಹಶ್ವಾಗಿತ್ತು ಅಂತ ಆನ್ ದ ವೇ ಹೋಗ್ತಾ ಫ್ರೂಟ್ಸ್ ತೊಗೊಂಡು ಸ್ವಲ್ಪ ಹಾಗೆಯೇ ಫ್ರೂಟ್ಸ್ನ ತಿಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಪ್ರಾಪರಾಗಿ ಬ್ರೇಕ್ಫಾಸ್ಟ್ಗೆ ನಾವು ಸ್ಟಾಪ್ ಮಾಡಿದ್ದು ಬಿಡ್ದಿಲಿ ತಟ್ಟೆ ಇಡ್ಲಿ ಫೇಮಸ್. ಸೊ ಹಾಗಾಗಿ ತಟ್ಟೆ ಇಡ್ಲಿ ಜೊತೆಗೆ ವಾಂಗಿಬಾತ್ನ ತಿಂದು ಕೂರ್ಗ್ ಕಡೆ ಹೊರಟ್ವಿ. ಸೊ ಹಾಗಿದ್ರೆ ನಾವು ಕೂರ್ಗಲ್ಲಿ ಎಲ್ಲಿ ಸ್ಟೇ ಮಾಡಿದ್ವಿ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನೀಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಆ ಒಂದು ವಿಡಿಯೋನ ನೋಡಿ, ಜೊತೆಗೆ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಎಸ್, ನಾವು ಸ್ಟೇ ಆಗಿದ್ದು ಅಯಾರಾ ಕೂರ್ಗ್ ರೆಸಾರ್ಟ್ ಆ್ಯಂಡ್ ಸ್ಪಾನಲ್ಲಿ. ಹಾಗಿದ್ರೆ ಈ ಒಂದು ರೆಸಾರ್ಟ್ನ ಒಂದು ಕ್ವಿಕ್ ರೂಮ್ ಟೂರ್ ನೋಡ್ಕೊಂಬರೋಣ. ಓಪನ್ ಮಾಡ್ತಿದ್ದಂಗೆ ಡೋರ್ ನಮ್ಮ ರೂಮ್ ಈ ಥರ ಕಾಣಿಸ್ತಾ ಇತ್ತು. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಹಾಗೆಯೇ ಸ್ಪೇಷಿಯಸ್ ಆಗಿರುವಂಥ ರೂಮ್. ಇದು ಒಂದು ಕಾಟೇಜ್ ಥೀಮಲ್ಲಿರುವಂಥ ರೂಮ್ ಅಂತಲೇ ಹೇಳ್ಬೋದು. ಒಂದು ಲಾಂಗ್ ಮಿರರ್ ಕೂಡ ಇತ್ತು. ಆ್ಯಂಡ್ ಎಲ್ಲ ರೂಮ್ಸಲ್ಲೂ ಪ್ರೊವೈಡ್ ಮಾಡೋಂಗೆ ವಾರ್ಡ್ರೋಬ್ಸ್ ಕೂಡ ಇತ್ತು. ಆ್ಯಂಡ್ ದಿಸ್ ವಾಸ್ ಕ್ವೈಟ್ ಸ್ಪೇಷಿಯಸ್ ಅಂತ ಅನಿಸ್ತು ನನಗೆ. ಬಾತ್ರೂಮ್ ವಾಸ್ ವೆಲ್ ಮೇಂಟೈನ್ಡ್, ತುಂಬ ಕ್ಲೀನಾಗಿತ್ತು. ದ ಬೆಸ್ಟ್ ಪಾರ್ಟ್ ಬಂದು ಈ ಒಂದು ವ್ಯೂ. ನಮ್ಮ ಒಂದು ರೂಮಿಂದ ಈ ಸಕ್ಕದಾಗಿರೋವಂಥ ವ್ಯೂ ನಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾವು ಸಂಜೆ ರೀಚ್ ಆಗಿದ್ದು ಲೇಟ್ ಆಗಿದ್ದರಿಂದ ರೆಸ್ಟ್ ಮಾಡಿ ಮತ್ತು ಫ್ರೆಶನ್ ಅಪ್ ಆಗಿ ಡಿನ್ನರ್ಗೆ ಅಂತ ಹೊರಗೆ ಹೊರಟ್ವಿ, ಜಸ್ಟ್ ಟು ಎಕ್ಸ್ಪ್ಲೋರ್ ನ್ಯೂ ಪ್ಲೇಸಸ್. ಊಟಕ್ಕೆ ನಾವು ತೊಗೊಂಡಿದ್ದು ಚಿತ್ರಾನ್ನ ಹಾಗೆಯೇ ಫ್ರೈಡ್ ರೈಸ್. ಇದು ನಮ್ಮ ನೆಕ್ಸ್ಟ್ ಡೇ ಇನ್ ಕೂರ್ಗ್, ವಿಚ್ ಇಸ್ ಡೇ 2. ಸೊ ಇಲ್ಲಿ ನಾವು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ರಿಂದ ಇವಾಗ ನಾವು ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಡ್ತಿದ್ದೀವಿ. ನೋಡೋಣ ಬ್ರೇಕ್ಫಾಸ್ಟಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇತ್ತು ಅಂತ. ಸೊ ವಿ ಹ್ಯಾಡ್ ಕಟ್ ಫ್ರೂಟ್ಸ್, ಬ್ರೆಡ್ ಇದೆ, ಕಪ್ ಕೇಕ್ ಇತ್ತು, ಹಾಗೆಯೇ ಜ್ಯೂಸ್, ನಮಗೆ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದರು. ಇದರ ಜೊತೆಗೆ ನಾರ್ಮಲ್ ಬ್ರೇಕ್ಫಾಸ್ಟ್ ಅಂತ ನೋಡಿದಾಗ ಇಂಡಿಯನ್ ಬ್ರೇಕ್ಫಾಸ್ಟ್ ಶಾವಿಗೆ ಇತ್ತು, ದೋಸೆ, ಇಡ್ಲಿ ಚಟ್ನಿ ಕೊಟ್ಟಿದ್ರು, ವಡೆ ಇತ್ತು. ಇದರ ಜೊತೆಗೆ ನಮಗೆ ಪೂರಿ ಮತ್ತು ಸಾಗು ಕೊಟ್ಟಿದ್ರು. ಸಾಕಷ್ಟು ವೆರೈಟೀಸ್ ಅಂತೂ ಇತ್ತು. ಬೆಳಗ್ಗೆನೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ ನಾವು ರೆಡಿಯಾಗಿ ನಮ್ಮ ಒಂದು ಫಸ್ಟ್ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ನಾವು ಫಸ್ಟ್ ರೀಚ್ ಆಗಿದ್ದು ಜಾಗ ಬಂದು ದ ವೆರಿ ಫೇಮಸ್ ಗೋಲ್ಡನ್ ಟೆಂಪಲ್. ಐ ನೋ ಸಾಕಷ್ಟು ಜನ ಆಲ್ರೆಡಿ ವಿಸಿಟ್ ಮಾಡಿರ್ತೀರ ಅಂತ, ಬಟ್ ಜಸ್ಟ್ ಇನ್ ಕೇಸ್ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂತಂದರೆ ಪ್ರಾಬ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ. ಇದು ಒಂದು ಟಿಬೆಟಿಯನ್ ಟೆಂಪಲ್ ಆ್ಯಂಡ್ ಇದು ಲೊಕೇಟ್ ಆಗಿರೋದು ಬೈಲ್ಕುಪ್ಪೆನಲ್ಲಿ. ಆ್ಯಕ್ಚುಲಿ ನಾವು ಇದ್ದಿದ್ದ ರೆಸಾರ್ಟಿಂದ ಈ ಲೊಕೇಶನ್ಗೆ 47 ಕಿಲೋಮೀಟರ್ಸ್ ತೋರಿಸ್ತಿತ್ತು, ವಿಚ್ ಅಪ್ರಾಕ್ಸಿಮೇಟ್ಲಿ ಟು 1 hour ನಮಗೆ. ಒಂದು ಬ್ಯೂಟಿಫುಲ್ ಆಗಿರೋವಂಥ ಟೆಂಪಲ್ ಅಂತಲೇ ಹೇಳ್ಬೋದು, ವಿಚ್ ಇಸ್ ಕಂಪ್ಲೀಟ್ಲಿ ಬಿಲ್ಟ್ ಇನ್ ಟಿಬೆಟಿಯನ್ ಸ್ಟೈಲ್. ಟೆಂಪಲಿಂದ ಹೊರಗೆ ಬರ್ತಿದ್ದಂಗೆ ನಿಮಗೆ ಸಾಕಷ್ಟು ಶಾಪ್ಸ್ ಸಿಗುತ್ತೆ.
for shopping. ಇದಲ್ಲದೆ ನಮಗೆ ಸಪ್ರೇಟಾಗಿ ಟಿಬೆಟಿಯನ್ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತಲೇ ಅಲ್ಲಿದೆ. ಸೊ ಅಲ್ಲೂ ಹೋಗಿ ನೀವು ಸಾಕಷ್ಟು ಶಾಪಿಂಗ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಪ್ಲೆಂಟಿ ಆಫ್ ಆಪ್ಷನ್ಸ್. ಗೋಲ್ಡನ್ ಟೆಂಪಲ್ನ ನೋಡಿ ನಾವು ನಮ್ಮ ಮುಂದಿನ ಸ್ಟಾಪ್ ಕೊಟ್ಟಿದ್ದು ನಮ್ಮ ಕುರ್ಲಾ ಪ್ಯೂರ್ ವೆಜ್ ರೆಸ್ಟೋರೆಂಟಲ್ಲಿ ಫಾರ್ ಅವರ್ ಲಂಚ್. ಇಲ್ಲಿನ ಊಟ ಮುಗಿಸಿ ನಾವು ನಮ್ಮ ಮುಂದಿನ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ನಮ್ಮ ಮುಂದಿನ ಡೆಸ್ಟಿನೇಷನ್ ಆಗಿತ್ತು ಅ ವೆರಿ ಏನ್ಷಿಯಂಟ್ ಪುರಾತನ ಒಂದು ದೇವಸ್ಥಾನ, ಶ್ರೀ ಓಂಕಾರೇಶ್ವರ ದೇವಸ್ಥಾನ ಅಂತ. ಗೋಲ್ಡನ್ ಟೆಂಪಲಿಂದ ಇದು ನಮಗೆ 34 ಕಿಲೋಮೀಟರ್ಸ್ ಇತ್ತು. ಸೊ 45 ಮಿನಿಟ್ಸ್ ಡ್ರೈವ್ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಈ ದೇವಸ್ಥಾನ ವಿಸಿಟ್ ಮಾಡೋಕ್ಕಿಂತ ಮುಂಚೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಒಂದು ಸಣ್ಣ ವಿಷಯ ಏನಪ್ಪ ಅಂತಂದರೆ, ಈ ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಇರುತ್ತೆ. ದಯವಿಟ್ಟು ಆ ಡ್ರೆಸ್ ಕೋಡ್ನ ಫಾಲೋ ಮಾಡಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ, ಬಿಕಾಸ್ ತುಂಬ ಸ್ಟ್ರಿಕ್ಟಾಗಿ ಅವರು ಇದನ್ನು ಚೆಕ್ ಮಾಡ್ತಾರೆ. ಆ್ಯಂಡ್ ಹಾಗೆಯೇ ದೇವಸ್ಥಾನದ ಒಳಗಡೆ ಕ್ಯಾಮ್ರಾಸ್ ಕೂಡ ಅಲೋ ಮಾಡೋದಿಲ್ಲ. ಇದು ನಮ್ಮ ನೆಕ್ಸ್ಟ್ ಡೇ. ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ನಮಗೆ ಬೆಳಗ್ಗೆ ಅಲ್ಲಿ ನೋಡೋಕ್ಕೆ ಸಿಕ್ತು, ವಿಚ್ ವಾಸ್ ವೆರಿ 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 ನೈಸ್. ಆಲ್ಸೋ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದರಿಂದ ನಾವು ಮತ್ತೆ ಫ್ರೆಶ್ ಅಪ್ ಆಗಿ ವಿ ವೆಂಟ್ ಫಾರ್ ದ ಬ್ರೇಕ್ಫಾಸ್ಟ್, ವೇರ್ ಕಟ್ ಫ್ರೂಟ್ಸ್, ಬ್ರೆಡ್, ಕಪ್ ಕೇಕ್ಸ್ ವಾಸ್ ಆ್ಯಸ್ ಯೂಶುವಲ್. ಇದ್ರ ಜೊತೆಗೆ ಕಾರ್ನ್ಫ್ಲೇಕ್ಸ್ ಇತ್ತು. ಆಮೇಲೆ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಲ್ಲಿ ನಮಗೆ ಸ್ವೀಟ್ ಕಾರ್ನ್ ಇತ್ತು, ಅವಲಕ್ಕಿ ಇತ್ತು, ಪೂರಿ, ಸಾಗು, ಇದರ ಜೊತೆಗೆ ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ವಡೆ, ಸಾಂಬಾರ್. ಚೆಕ್ಔಟ್ ಆಗಿ ಹೊರಡಬೇಕು. ಆ್ಯಂಡ್ ದಿಸ್ ಇಸ್ ಮೈ ಔಟ್ಲುಕ್. ಮತ್ತೆ ಸಿಗೋಣ. ಓವರಾಲ್ ಈ 2 ಡೇಸ್ ಸ್ಟೇ ಸೂಪರ್ ಆಗಿತ್ತು. ಬಟ್ ನನ್ನ ಒಂದು ಹಾನೆಸ್ಟ್ ಒಪಿನಿಯನ್ ಏನಪ್ಪ ಅಂತಂದರೆ, ನೀವೇನಾದರೂ ಜಸ್ಟ್ ಬಂದು ರಿಲ್ಯಾಕ್ಸ್ ಆಗಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಬಟ್ ಅಕಸ್ಮಾತ್ ನೀವೇನಾದರೂ ನಾವು ಪ್ಲೇಸಸ್ನ ವಿಸಿಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಈ ಒಂದು ಜಾಗದಿಂದ ಆ ಒಂದು ಟೂರಿಸ್ಟ್ ಪ್ಲೇಸಸ್ ಏನೇನಿದೆ ಅದು ಸ್ವಲ್ಪ ದೂರ ಆಗುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಹಾಗೆಯೇ ವಿ ಹೆಡೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಹಳ್ಳಿ ಮನೇಲಿ ಊಟ ಮುಗೀತು. ಈಗ ಇಲ್ಲಿಂದ ಮನೆಗೆ ಹೋಗಿ ಇನ್ನೊಂದು 2 hours ತೋರಿಸ್ತದೆ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ. ಈ ಒಂದು ಕೂರ್ಗ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಗೈಸ್ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.